ನಾಳೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಇವತ್ತು ಗರ್ಭಗುಡಿಯನ್ನ ಪ್ರವೇಶ ಮಾಡುತ್ತೆ ಹಳೆ ರಾಮಲಲ್ಲಾನ ಮೂರ್ತಿ. ಹೊಸ ಮಂದಿರದಲ್ಲಿ ಹಳೆ ರಾಮಲಲ್ಲಾನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಸದ್ಯ ತಾತ್ಕಾಲಿಕ ಮಂದಿರದಲ್ಲಿ ಹಳೆಯ ರಾಮಲಲ್ಲಾ ಮೂರ್ತಿಯನ್ನ ಇಡಲಾಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ಹೊಸ ಮಂದಿರದಲ್ಲಿ ಹಳೆಯ ರಾಮಲಲ್ಲಾ ಮೂರ್ತಿಯನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಮುಖ್ಯ ಅರ್ಚಕರಾಗಿರುವಂತಹ ಆಚಾರ್ಯ ಸತ್ಯೇಂದ್ರ ದಾಸ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 76 ವರ್ಷಗಳ ಬಳಿಕ ನೂತನವಾಗಿ ನಿರ್ಮಾಣವಾಗಿರುವಂತಹ ಭವ್ಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆಯಾಗ್ತಾ ಇರೋದು. ಮತ್ತಷ್ಟು ಮಾಹಿತಿಯನ್ನ ಅಯೋಧ್ಯೆಯಿಂದನೇ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡುತ್ತಾ ಹೋಗ್ತಾರೆ. ಚಂದ್ರಮೋಹನ್, ಈ ಹೊಸ ವಿಗ್ರಹ ಪ್ರತಿಷ್ಠಾಪನೆಯಾದಂತಹ ನಂತರದಲ್ಲಿ ಹಳೆ ರಾಮಲಲ್ಲಾನ ವಿಗ್ರಹ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಮೂಡಿತ್ತು. ರಾಜಕೀಯವಾಗಿಯೂ ಕೂಡ ಇದು ಸದ್ದು ಮಾಡಿದ್ ನಮಗ್ ಗೊತ್ತಿದೆ. ಈಗ ಹಳೆ ರಾಮಲಲ್ಲಾ ಮೂರ್ತಿಯನ್ನು ಕೂಡ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. ಎಷ್ಟು ಗಂಟೆಗಾಗತ್ತೆ ಆ ಪ್ರಕ್ರಿಯೆ, ವಿಧಿವಿಧಾನಗಳು ಹೇಗೆ ನಡೆಯುತ್ತೆ ಚಂದ್ರಮೋಹನ್? ಹೌದು ವಿದ್ಯಾಶ್ರೀ, ಮುಖ್ಯವಾಗಿ ಅಯೋಧ್ಯೆಯಲ್ಲಿ 2.77 ಎಕರೆ ಜಾಗ ಸಂಪೂರ್ಣವಾಗಿ ಮತ್ತು ರಾಮಲಲ್ಲಾನಿಗೆ ಸೇರಿದ್ದು ಅನ್ನೋದು ಹಿಂದೂಗಳ ವಾದ. ಈ ವಾದವನ್ನ ಈಗ ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ 2019 ಪುರಸ್ಕರಿಸಿ ಸಂಪೂರ್ಣ ಜಾಗವನ್ನ ಹಿಂದೂಗಳಿಗೆ ನೀಡಿದೆ. ಈಗ ಮುಖ್ಯವಾಗಿ 1948-49 ರಾಮಲಲ್ಲಾ ಮೂರ್ತಿ ಉದ್ಭವ ಆಗಿತ್ತು. ಆ ಉದ್ಭವವಾದಂತಹ ಮೂರ್ತಿಯನ್ನೇ ರಾಮ ಜನ್ಮಭೂಮಿಯಲ್ಲೇ ಇರಿಸಿ ಅಲ್ಲಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇತ್ತು. ಈ ಮೊದಲು ಒಂದು ಟೆಂಟ್ ನಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ಇರಿಸಿ 1949 ಕೂಡ ಪೂಜೆಯನ್ನ ಸಲ್ಲಿಸಲಾಗ್ತಾ ಇತ್ತು. 2019 ಸುಪ್ರೀಂ ಕೋರ್ಟ್ ಈ ಜಾಗ ಸಂಪೂರ್ಣವಾಗಿ ರಾಮ ಜನ್ಮಭೂಮಿಗೆ ಸೇರಿದ್ದು ಅಂತ ತೀರ್ಪನ್ನ ಕೊಟ್ಟ ಬಳಿಕ ತಾತ್ಕಾಲಿಕ ಮಂದಿರವೊಂದನ್ನ ನಿರ್ಮಿಸಿ ಅಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ಇರಿಸಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇತ್ತು. ಈಗ ತಾತ್ಕಾಲಿಕ ಮಂದಿರದಲ್ಲಿರುವ 6 ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿಯನ್ನ ಇವತ್ತು ರಾತ್ರಿನೇ ಹೊಸದಾಗಿ ನಿರ್ಮಾಣವಾಗಿರುವ ರಾಮ ಮಂದಿರದ ಗರ್ಭಗುಡಿನಲ್ಲಿ ಇರಿಸಿ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಮುಖ್ಯವಾಗಿ ಈಗ ಹೊಸದಾಗಿ ಈಗಾಗಲೇ ಕೆತ್ತಲಾಗಿರುವಂತಹ ರಾಮಲಲ್ಲಾ ಮೂರ್ತಿಯನ್ನು ಕೂಡ ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ರಾಮಲಲ್ಲಾ ಮೂರ್ತಿಯನ್ನ ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದ್ರೆ ಎದುರುಗಡೆನೆ ಈ 1949 ಉದ್ಭವವಾದ 6 ಇಂಚು ಎತ್ತರದ ರಾಮಲಲ್ಲಾ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಈ ಹಳೆಯ ರಾಮಲಲ್ಲಾ ಮೂರ್ತಿಯ ಜೊತೆಗೆ ಸೀತೆ, ಭರತ, ಲಕ್ಷ್ಮಣ, ಶತ್ರುಘ್ನರ ಮೂರ್ತಿಯನ್ನು ಕೂಡ ಈ ಹೊಸ ಗರ್ಭಗುಡಿನಲ್ಲೇ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಈಗ ಮುಖ್ಯವಾಗಿ ಜನವರಿ 23 ನಂತರ ಅಯೋಧ್ಯೆಗೆ ಹೋಗುವಂತ ಭಕ್ತರು ಗರ್ಭಗುಡಿನಲ್ಲಿ 2 ರಾಮಲಲ್ಲಾ ಮೂರ್ತಿಯನ್ನ ಏಕಕಾಲಕ್ಕೆ ದರ್ಶನವನ್ನು ಪಡೆಯುವಂತ ಅವಕಾಶ ಕೂಡ ಸಿಗುತ್ತೆ. ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ರಾಮಲಲ್ಲಾ ಮೂರ್ತಿಯ ದರ್ಶನವನ್ನು ಕೂಡ ಪಡೆಯಬಹುದು ಮತ್ತು ಅದರ ಎದುರುಗಡೆನೆ ಹಳೆಯ ರಾಮಲಲ್ಲಾ ಮೂರ್ತಿಯ ದರ್ಶನವನ್ನು ಕೂಡ ಪಡೆಯಬಹುದು. ಎರಡಕ್ಕೂ ಕೂಡ ಹೊಸ ಗರ್ಭಗುಡಿನಲ್ಲೇ ನಿತ್ಯ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಲಾಗುತ್ತೆ. ಹೀಗಾಗಿ 2 ರಾಮಲಲ್ಲಾ ಮೂರ್ತಿಗಳನ್ನು ಕೂಡ ಗರ್ಭಗುಡಿನಲ್ಲೇ ಇರಿಸಿ ಪೂಜೆಯನ್ನ ಸಲ್ಲಿಸಲಿಕ್ಕೆ ಈಗ ಅಯೋಧ್ಯೆಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ಇವತ್ತು ರಾತ್ರಿ 8 ಗಂಟೆಗೆನೆ ಹಳೆಯ ರಾಮಲಲ್ಲಾ ಮೂರ್ತಿ ಈಗ ತಾತ್ಕಾಲಿಕ ಮಂದಿರದಲ್ಲಿದೆ. ಆ ತಾತ್ಕಾಲಿಕ ಮಂದಿರದಿಂದ ಅದನ್ನ ತೆಗೆದುಕೊಂಡು ಬಂದು ಹೊಸ ಗರ್ಭಗುಡಿನಲ್ಲಿ ಇರಿಸಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಹೊಸ ಗರ್ಭಗುಡಿನಲ್ಲಿ ಇವತ್ತು ರಾತ್ರಿ 8 ಗಂಟೆಗೆ ಶಯನ ಪೂಜೆಯೊಂದಿಗೆ ಅದನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಈ ಬಗ್ಗೆ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಮಂದಿರದ ಮುಖ್ಯ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರೇ ಅಧಿಕೃತವಾದಂತಹ ಮಾಹಿತಿಯನ್ನ ನೀಡಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮತ್ತೊಂದು ಕಡೆ ಅಯೋಧ್ಯೆಯಲ್ಲಿ ನಾಳೆ ರಾಮಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಸದ್ಯ ತಮಿಳುನಾಡಿನ ರಾಮೇಶ್ವರಂಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇದೇ ರಾಮೇಶ್ವರಂನ ಧನುಷ್ಕೋಡಿಯಲ್ಲಿ ಶ್ರೀರಾಮಚಂದ್ರ ಲಂಕೆಯಿಂದ ಸೀತೆಯನ್ನ ಕರೆತರೋಕೆ ರಾಮ ಸೇತುವೆಯನ್ನ ನಿರ್ಮಾಣ ಮಾಡಿದ್ದು ಅನ್ನುವಂತಹ ಪ್ರತೀತಿ ಇದೆ. ಈ ಹಿನ್ನೆಲೆ ಧನುಷ್ಕೋಡಿಯ ಅರಿಚಲ್ ಮುನೈ ಪಾಯಿಂಟ್ಗೆ ಭೇಟಿಯನ್ನ ನೀಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಸಮುದ್ರ ತೀರದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಪ್ರಾರ್ಥನೆಯ ಬಳಿಕ ಸಮುದ್ರದ ತೀರದಲ್ಲಿ ಕುಳಿತು ಪ್ರಧಾನಿ ಮೋದಿ ಕೆಲಕಾಲ ಧ್ಯಾನವನ್ನ ಮಾಡಿದರು. ನಂತರ ಸಮುದ್ರದ ತೀರದಲ್ಲಿ ಬಗೆ ಬಗೆಯ ಪುಷ್ಪಗಳನ್ನ ಇಟ್ಟು ಮೋದಿ ಸೂರ್ಯನ ಕಡೆ ಮುಖ ಮಾಡಿ ಕೈ ಮುಗಿದು ಪ್ರಾರ್ಥನೆಯನ್ನ ಸಲ್ಲಿಸಿದರು. ದೂರಬೀನಿನ ಮೂಲಕ ಕೂಡ ಸಮುದ್ರವನ್ನ ವೀಕ್ಷಿಸಿದ ನಮೋ ಕೆಲಕಾಲ ಧನುಷ್ಕೋಡಿಯಲ್ಲಿ ಕಾಲವನ್ನ ಕಳೆದರು.
ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವಂತಹ ನರೇಂದ್ರ ಮೋದಿ 11 ದಿನಗಳ ವ್ರತಾಚರಣೆಯಲ್ಲಿ ತೊಡಗಿದ್ದಾರೆ. ಈಗಾಗಲೇ ಬೇರೆ ಬೇರೆ ಪುಣ್ಯ ಕ್ಷೇತ್ರಗಳಿಗೆ ಭೇಟಿಯನ್ನ ಕೂಡ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ನೀಡುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಧನುಷ್ಕೋಡಿಗೆ ಭೇಟಿಯನ್ನ ಕೊಟ್ಟು ಅರ್ಚಲ್ ಮುಲ್ನೆ ಪಾಯಿಂಟ್ನಲ್ಲಿ ನರೇಂದ್ರ ಮೋದಿ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಅಯೋಧ್ಯೆಯ ರಾಮಲಲ್ಲಾನ ವಿಗ್ರಹವನ್ನ ಕೆತ್ತಿದಂತಹ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಶಿಲ್ಪವೊಂದು ತುಮಕೂರಿನಲ್ಲೂ ಕೂಡ ಇದೆ. ತುಮಕೂರಿನ ವೀರಶೈವ ಕೋಆಪರೇಟಿವ್ ಬ್ಯಾಂಕ್ ಆವರಣದ ನಂದಿ ದೇವಾಲಯದ ವಿಗ್ರಹವನ್ನ ಅರುಣ್ ಯೋಗಿರಾಜ್ ತಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ಕೆತ್ತಿದ್ರು. 2013ರಲ್ಲಿ ನಂದಿ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಭಕ್ತರು ಬಹಳ ನಂಬಿಕೆ ಇಟ್ಕೊಂಡಿದ್ದಾರೆ. ಇಲ್ಲಿಗೆ ಏನು ಈ ನಮ್ಮ ನಂದಿ ವಿಗ್ರಹದ್ದು ದೇವಸ್ಥಾನ ಬಂದು 2013ರಲ್ಲಿ ಪ್ರತಿಷ್ಠಾಪನೆ ಆಯಿತು. ಈ ಶಿಲ್ಪವನ್ನು ಕೆತ್ತಿದವರು ಯೋಗಿರಾಜ್ ಶಿಲ್ಪಿ ಅಂತ. ಇವತ್ತೇನು ರಾಮಲಲ್ಲಾ ವಿಗ್ರಹ ಕೆತ್ತನೆ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ ಅಯೋಧ್ಯೆಯಲ್ಲಿ. ಅವರ ತಂದೆ ಯೋಗಿರಾಜ್ ಶಿಲ್ಪಿ, ಅವರು ಮತ್ತು ಅವರ ಮಗನಾದ ಅರುಣ್ ಯೋಗಿರಾಜ್ ಅವರು ಕೆತ್ತದಂಥ ಶಿಲ್ಪಿ, ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ಗಳು ಎಲ್ಲ ಶಿಲ್ಪಿಗಳೇ. ಅವರು ಎಲ್ಲ ಸೇರ್ಕೊಂಡು ಮಾಡಿದಂಥ ವಿಗ್ರಹ ಇದು ನಂದಿ ವಿಗ್ರಹ. ಇದು ಸುಮಾರು ಒಂದು 4ರಿಂದ 5 ಟನ್ನು ಬರುತ್ತೆ ಅಂತ ನಮಗೆ ಅಂದಾಜಿದೆ. ಅವತ್ತು ಸುಮಾರು 2009ರಲ್ಲಿ ನಮ್ಮದಿಗೇನು GB ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಏನು ಒಂದು ವಿಗ್ರಹ ಕೆತ್ತನೆ ಮಾಡಿಸ್ಬೇಕು ನಮ್ಮ ಬ್ಯಾಂಕ್ ಆವರಣದಲ್ಲಿ ಅಂತ ಒಂದು ಡಿಸೈಡ್ ಮಾಡಿದಾಗ ಸುಮಾರು 3 ವರ್ಷದ ಪ್ರಯತ್ನದಿಂದ ನಮಗೆ ಆ ಕೆತ್ತನೆ ಕೆಲಸ ಆಯಿತು. ನಂತರ 2012-13ರಲ್ಲಿ ನಮಗೆ ಬಂತು. 13ರಲ್ಲಿ ನಮಗೆ ಪ್ರತಿಷ್ಠಾಪನೆ ಆಯಿತು. ಈ ಶಿಲ್ಪ ಬಂದು ತುಂಬ ಡೀಟೇಲಾಗಿ ಕೆತ್ತಿದ್ದಾರೆ. ಒಂದು ನಂದಿ ಯಾವ ಥರ ಕೂತಿರುತ್ತೆ ಆ ಥರ ನೋಡ್ಕೊಂಡು ಅದರ ಭುಜ ಯಾವ ಥರ ಬರುತ್ತೆ, ಆ ಭಂಗಿ, ಆ ಕೂತ್ಕೊಳ್ಳೋ ಭಂಗಿ, ಎದ್ದು ನಿಂತ್ಕೊಳ್ಳೋ ಒಂದು ಶೈಲಿಲಿ ಮಾಡಿದ್ದಾರೆ. ಭುಜ ವಿಶಾಲವಾದ ಒಂದು ಭುಜ, ಅದರ ಗೊರಸುಗಳು, ಇದು ಪ್ರತಿಯೊಂದು ಡೀಟೇಲು, ಅದಕ್ಕೆ ಸಂಬಂಧಪಟ್ಟ ಆಭರಣಗಳಿರ್ಬೋದು ನೋಡಿ. ಶುರುನಲ್ಲಿ ಶಿವ ಮತ್ತು ಒಂದು ನಾಗಾಭರಣ, ಅದರ ಮೇಲೆ ಒಂದು ತಿರ್ಗಾ ಅದರ ನೆತ್ತಿ ಮೇಲೂ ನಾಗಾಭರಣ, ಸುತ್ತಲೂ ಗೆಜ್ಜೆ, ಅದಕ್ಕೆ ಬಂದಿರೋ ಚೈನ್ಗಳು, ಅದಕ್ಕೆ ಅಲಂಕಾರ ಮಾಡೋ ಅಂಥದ್ದು ಆಭರಣಗಳು ಎಲ್ಲ ತೊಟ್ಕೊಂಡಿದ್ದಾನೆ ನಂದಿ. ಅದೇ ರೀತಿ ಆ ಗೆಜ್ಜೆ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ ಅಂತಂದರೆ ಆ ಗೆಜ್ಜೆ ಕೂಡ ಅಳ್ಳಾಡುತ್ತೆ ಒಳಗಡೆ. ಆ ಗೆಜ್ಜೆ ಹೆಂಗೆ ಶಬ್ದ ಬರುತ್ತೋ ಅದೇ ರೀತಿ ಕಲ್ಲಲ್ಲೇ ಅದನ್ನು ಸೂಕ್ಷ್ಮವಾಗಿ ಬಿಡಿಸಿದ್ದಾರೆ. ಅದರ ಭುಜದ ಮೇಲೆ ಬಂದು ಆ ಒಂದು ಬ್ರಹ್ಮಗಂಟು, ಬೆನ್ನ ಮೇಲೆ ಬ್ರಹ್ಮಗಂಟು ಕೆತ್ತನೆ ಮಾಡಿದ್ದಾರೆ. ಅದರ ಹಿಂದೆ ಬಾಲದ ಹತ್ರ ಒಂದು ಲಕ್ಷ್ಮೀ ಆವಾಸ ಸ್ಥಾನ ಅಂತ ನಾವು ಏನು ಕಳಿತೀವಿ, ಅಲ್ಲೂ ಒಂದು ಲಕ್ಷ್ಮೀದು ಒಂದು ಕೆತ್ತನೆ ಒಂದು ಕೂಡ ಮಾಡಿದ್ದಾರೆ. ತುಂಬ ಸುಂದರವಾಗಿ ಬಂದಿದೆ. ಇವತ್ತು ನಮಗೊಂದು ಹೆಮ್ಮೆ ಆಗ್ತಾ ಇದೆ. ನಮ್ಮ ಬ್ಯಾಂಕ್ ಆವರಣದಲ್ಲಿ ಅಂಥ ಒಂದು ಮಹಾನ್ ಶಿಲ್ಪಿ ಕೆತ್ತಿದಂಥ ವಿಗ್ರಹ ನಮ್ಮಲ್ಲೂ ಕೂಡ ಇದೆಯಲ್ಲ ಅನ್ನೋದು ಒಂದು ನಮಗೂ ಸಂತೋಷದ ವಿಚಾರ. ನಮ್ಮ ತುಮಕೂರಿಗೂ ಒಂದು ಹೆಮ್ಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮಲ್ಲಿ ಅವತ್ತು ವಿಚಾರಿಸ್ಬೇಕಾದ್ರೆ ಒಂದು 2-3 ಶಿಲ್ಪಿಗಳು ಹೆಸರು ಬಂತು. ಅದರೊಳಗೆ ನಾವು ಅವ್ರು ಮಾಡಿದಂಥ ಕೆತ್ತನೆಗಳು, ಶಿಲ್ಪಿಗಳು ಎಲ್ಲ ಶಿಲ್ಪಕಲಾಗಳನ್ನು ಎಲ್ಲ ನೋಡಿದ್ಮೇಲೆ ನಾವು ಇವ್ರಿಗೆ ಕೊಡಬೇಕು ಅಂತ ಒಂದು ನಮ್ಮ ಬೋರ್ಡ್ ಅವತ್ತು ಡಿಸೈಡ್ ಮಾಡಿ ತೀರ್ಮಾನ ಮಾಡಿದ್ದು. ಇವತ್ತು ಅದ್ರ ಬೆಲೆ ಗೊತ್ತಾಗ್ತಾ ಇದೆ ನಮಗೆ ಅಂಥವ್ರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.